ಕಣ್ಣು ನೋಡುವ ಪ್ರತಿ ದೃಶ್ಯವನ್ನು ನಿಜವೆಂದು ತಿಳಿಯುವುದು ತಪ್ಪು. ಕಿವಿ ಕೇಳುವ ಪ್ರತಿ ಮಾತು ಸತ್ಯವೆಂದು ಅಂದುಕೊಳ್ಳುವುದು ಇನ್ನೂ ತಪ್ಪು. ನೋಡಿದ್ದನ್ನು ಕೇಳಿದ್ದನ್ನು ಕುರುಡಾಗಿ ನಂಬಿ ಒಬ್ಬರ ವ್ಯಕ್ತಿತ್ವವನ್ನು ನಿರ್ಧರಿಸುವುದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಬಿಸಾಡಿದ ಬೀಜಗಳೇ ಕೆಲವು ವರ್ಷಗಳಲ್ಲಿ ಮಹಾವೃಕ್ಷಗಳಾಗಿ ಬೆಳೆಯುವ ಹಾಗೆ ಬಹಿಷ್ಕರಿಸಿದ ವ್ಯಕ್ತಿಗಳು ಕೆಲವು ದಿನಗಳಲ್ಲಿ ಉನ್ನತ ಮತ್ತು ಮಹಾಶಕ್ತಿಗಳಾಗಿಯೂ ಬೆಳೆಯಬಲ್ಲರು. ಅಪಾಯ ಬಂದಾಗ ನಮ್ಮನ್ನು ಕಾಪಾಡುವುದು ನಮ್ಮ ಸುತ್ತಲೂ ಇರುವ ನಮ್ಮ ಬಳಗವಲ್ಲ, ನಮ್ಮ ಒಳಗೆ ಇರುವ ಬಲ ಮಾತ್ರವೇ. ನಮಗೆ ಕಷ್ಟ ಬಂದರೆ ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರು ಬರೆಸುವವರು ಸ್ನೇಹಿತರು. ಆದರೆ ನಮಗೆ ಕಾಣದ ಹಾಗೆ ಕಣ್ಣೀರು ಸುರಿಸುವವರು ತಂದೆ ತಾಯಿಯರು. ಯಾರು ತನ್ನನ್ನು ತಾನು ಅರಿತಿರುವರೋ ಅವರು ಸರ್ವದಾ ಶಾಂತಿಯನ್ನು ಅನುಭವಿಸುತ್ತಾರೆ. ಪಾಪಗಳನ್ನು ಮಾಡಿಯೂ ಹಾಯಾಗಿ ಬದುಕುತ್ತಿರುವವರನ್ನು ನೋಡಿ ಏನೇ ಮಾಡಿದರೂ ಕರ್ಮ ಏನೂ ಮಾಡುವುದಿಲ್ಲ ಅನ್ನೋ ಭ್ರಮೆ ಪಡಬೇಡ. ದಿನಗಳು ಕಳೆದಂತೆ ನಿನಗೇ ತಿಳಿಯುತ್ತದೆ, ಕರ್ಮ ತಪ್ಪು ಮಾಡುವುದಿಲ್ಲ, ಸಮಯಕ್ಕಾಗಿ ಹೊಂಚು ಹಾಕಿ ಕುಳಿತಿದೆ ಎಂದು. ನಮಗಿಂತ ಮುಂದೆ ಇರುವವರನ್ನು ನೋಡಿ ಅಸೂಯೆ ಪಡಬೇಡ, ನಮಗಿಂತ ಹಿಂದೆ ಇರುವವರನ್ನು ನೋಡಿ ಗರ್ವ ಪಡಬೇಡ. ಎರಡೂ ಪ್ರಮಾದಕರವೇ, ಏಕೆಂದರೆ ಯಾವುದೇ ಕ್ಷಣದಲ್ಲೂ ಸ್ಥಾನ ಬದಲಾಗಬಹುದು. ನೀನು ಎಲ್ಲರಿಗಿಂತ ಹೆಚ್ಚು ಕಷ್ಟ ನೋವು ಪಡುತ್ತಿದ್ದೀಯಾ ಎಂದರೆ ಅದರ ಅರ್ಥ ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಎಂದು. ಬಂಗಾರ ಶುದ್ಧಿಯಾಗುವುದಕ್ಕೆ ಬೆಂಕಿಯಲ್ಲಿ ಸುಡಲೇಬೇಕು. ಮನುಷ್ಯನಿಗೆ ಬೆಟ್ಟದಷ್ಟು ಕಷ್ಟಗಳಿದ್ದರೂ ಅಣುವಿನಷ್ಟು ಧೈರ್ಯ ಕೊಡುವ ಮನುಷ್ಯ ಇದ್ದರೆ ಸಾಕು. ಜೀವನ ಯಾವತ್ತೂ ಭಯವಾಗಿ ಅನಿಸುವುದಿಲ್ಲ. ಗಾಳಿ ಅನ್ನುವುದು ಕಾಣಿಸದೇ ಇದ್ದರೂ ಸಮಸ್ತ ಜೀವಿಗಳಿಗೆ ಪ್ರಾಣ ಕೊಡುತ್ತದೆ. ಹಾಗೆ ನಾವು ಮಾಡುವ ಸಹಾಯ ಪ್ರಚಾರ ಆಗದೇ ಇದ್ದರೂ ಮನಸ್ಸಿಗೆ ಪ್ರಶಾಂತತೆ ಕೊಡುತ್ತದೆ. ಸಮಯ, ಆರೋಗ್ಯ ಹಾಗೆ ಬಾಂಧವ್ಯ ಇವುಗಳ ಮೇಲೆ ಯಾವುದೇ ರೀತಿಯ ಬೆಲೆ ಬರೆದಿರುವುದಿಲ್ಲ. ಇನ್ನು ಅವುಗಳನ್ನು ಕಳೆದುಕೊಂಡಾಗಲೇ ಅವುಗಳ ಬೆಲೆ ತಿಳಿಯುತ್ತದೆ. ಅದಕ್ಕಾಗಿ ಸಮಯವನ್ನು ಸದುಪಯೋಗಪಡಿಸಿಕೊ, ಹಾಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಇನ್ನು ಬಾಂಧವ್ಯವನ್ನು ನಿರ್ವಹಿಸಬೇಕು. ಆತ್ಮವಿಶ್ವಾಸ ಅನ್ನುವುದು ನಮಗೆ ಯಶಸ್ಸನ್ನು ತಂದುಕೊಡುವುದಿಲ್ಲ, ಆದರೆ ಯಾವುದೇ ರೀತಿಯ ಸವಾಲುಗಳನ್ನು ಎದುರಿಸುವ ಶಕ್ತಿ ಕೊಡುತ್ತದೆ. ನೆನಪಿಟ್ಟುಕೊಳ್ಳಿ, ತನಗೆ ತಾನೇ ಗುರುವಾಗಿ ಸ್ವಂತವಾಗಿ ಕಲಿಯುವವನು ಸರ್ವಶ್ರೇಷ್ಠ ಜ್ಞಾನವನ್ನು ಹೊಂದಿರುತ್ತಾನೆ. ಸಮಯ ಪಾಲನೆ ಮತ್ತು ಕ್ರಮಶಿಕ್ಷಣ ಈ ಎರಡೂ ಇಲ್ಲದೆ ಯಾವುದೇ ಲಕ್ಷ್ಯವನ್ನು ಪೂರ್ತಿಗೊಳಿಸಲು ಸಾಧ್ಯವಿಲ್ಲ. ಒಬ್ಬರನ್ನು ನಾಶಪಡಿಸಬೇಕು ಅನ್ನುವ ದುರ್ಬುದ್ಧಿ ಇರುವವನು ಕೊನೆಗೆ ಅವನೇ ನಾಶವಾಗುತ್ತಾನೆ. ಇದೇ ಕರ್ಮದ ಫಲಿತ. ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ನಂಬಿಕೆ. ಗಳಿಸುವುದಕ್ಕೆ ವರ್ಷಗಳೇ ಬೇಕಾಗುತ್ತದೆ, ಅದೇ ಕಳೆದುಕೊಳ್ಳುವುದಕ್ಕೆ ಒಂದು ಕ್ಷಣ ಸಾಕು. 100 ಬಾರಿ ಕೇಳಿಸಿಕೊ, 1000 ಬಾರಿ ಯೋಚಿಸು, 1 ಬಾರಿ ಮಾತನಾಡು. ಉನ್ನತವಾಗಿ ಯೋಚಿಸುವುದು ಅಭ್ಯಾಸ ಮಾಡಿಕೊಂಡರೆ ನಮಗೆ ನಾವೇ ಮಾರ್ಗದರ್ಶಕರಾಗಿ ಬದಲಾಗುತ್ತೇವೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.